RSS ನಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದಾರೋದಾದ್ರೆ ಆ ಬುಂಗಾದಿಂದ ಕೂಡ ತೊಂದರೆ ಆಗುತ್ತೆ. ಬೊಮ್ಮಾಯಿ ಅವರ ಆ ಲೆಟರ್ ಕೂಡ ಇಟ್ಕೊಂಡು ಇವರು ಅದಕ್ಕೂ ಕೂಡ ನಿರ್ಬಂಧ ಹೇರುವಂತ ಕೆಲಸ ಮಾಡಬೇಕು ಇಲ್ಲಿಯ ಮಂತ್ರಿಗಳು. ಅದನ್ನ ಬಿಟ್ಟು ಕೇವಲ ಹಿಂದೂ ಸಂಘಟನೆಗಳನ್ನ RSS ಗುರಿಯಾಗಿಸಿಕೊಂಡು ಅವುಗಳಿಗೆ ತೇಜೋವಧೆ ಮಾಡುವಂತಹ ಕೆಲಸ ಇಲ್ಲಿಯ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂತದ್ದು. RSS ಕನಸಿನಲ್ಲಿ ಬರ್ತಾ ಇದೆ ಖರ್ಗೆ ಅವರಿಗೆ. ಹೀಗಾಗಿನೇ ಇವರು ಅವಸರದಿಂದ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರಿತಾ ಇದ್ದಾರೆ. ಇದೇ ಪತ್ರ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಬೆಳೆ ಹಾನಿಯಿಂದ ನೊಂದ್ಕೊಂಡಿದ್ದಾರೆ. ಅವರು ಚಿಂತೆ ಮಾಡ್ತಾ ಇದ್ದಾರೆ, ಇವ್ರಿಗೆ ತಕ್ಷಣ ಪರಿಹಾರ ನೀಡಿ ಅಂತೇಳಿ ಇವ್ರು ಲೆಟರ್ ಬರಲಿಲ್ಲ. ತಮಗೇನ್ ಬೇಕೋ, ತಮಗೇನ್ ಅವಶ್ಯಕತೆ ಇದೆಯೋ ಮತ್ತು ಮುಸ್ಲಿಮರಿಗೆ ಖುಷಿ ಪಡಿಸುವುದಕ್ಕೆ ಏನ್ ಮಾಡಬೇಕೋ ಅದನ್ನ ಇವತ್ತು ಇಲ್ಲಿಯ ಸಚಿವರು ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿದೆ. ನನ್ನ ರಾಜ್ಯದಲ್ಲಿ ನಾನು ಇದನ್ನ ನಡ್ಸೋಕ್ ಬಿಡಂಗಿಲ್ಲ. ಆದ್ರೆ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಾಗ್ತಾ ಇದೆ, ಪ್ಯಾಲೆಸ್ತೈನ್ ಧ್ವಜ ತಗೊಂಡು ಕಲಬುರಗಿಯಲ್ಲಿ ಓಡಾಡ್ತಾ ಇದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ಆ 100 ವರ್ಷದ RSS ಅವಮಾನ ಮಾಡ್ತಾ ಇದ್ದಾರೆ. ವಾಜೀದ್ ಅಹಮದ್ ಅನ್ನುವಂತ ವ್ಯಕ್ತಿ ತನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮದಲ್ಲಿ ಒಂದು ಕೈಯಲ್ಲಿ ಭಗವದ್ ಧ್ವಜ ಇಟ್ಕೊಂಡು ಕೆಳಗಡೆ ಸಾವರ್ಕರ್ ಫೋಟೋ, ಅದ್ರ ಪಕ್ಕ ಬೂಟ್ ಇಟ್ಟು RSSಗೆ 100 ವರ್ಷ ಆಗಿದೆ, ನಾನು ಹೀಗಾಗಿ ಬೂಟನ್ನ ನೆಕ್ತಾ ಇದ್ದೀನಿ, ಬೂಟಿಗೆ ಚುಮ್ಮ ಕೊಡ್ತಾ ಇದ್ದೀನಿ ಅಂತ ಹೇಳಿ ವಿಡಿಯೋ ಹರಿಬಿಟ್ಟಿದ್ದಾರೆ. RG ನಗರದಲ್ಲಿ FIR ಆಗಿದೆ. ಆದ್ರೂ ಅಲ್ಲಿಯ ಪೊಲೀಸ್ ಅಧಿಕಾರಿ ಕುಬೇರ್ ರೆಹಮಾನ್ ಇವ್ರಿಗೆ ಟಚ್ ಮಾಡ್ತಾ ಇಲ್ಲ. ಯಾಕೆ? ಆ ವ್ಯಕ್ತಿ ಮುಸ್ಲಿಂ ಇದ್ದಾನೆ, SDPI ಪಕ್ಷದ ಸ್ಪೋಕ್ಸ್ ಮ್ಯಾನ್ ಇದ್ದಾನೆ ಅಂತ ಹೇಳಿ. ಆದ್ರೆ ಮೊನ್ನೆ ಅಂಬಿಗರ ಚೌಡಯ್ಯನವರ ಪುತ್ಥಳಿಗೆ ಅವಮಾನ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಿದ್ರೆ ಠಾಣೆಗೆ ಕರೆಸಿ ಬಡಿಗೆ ತಗೊಂಡು ಹೊಡಿತೀನಿ, ನಿನಗೆ ದಿನ ದೊಡ್ಡ ಲೀಡರ್ ಆಗ್ಬೇಕಂದೀಯ ಅಂತ ಹೇಳಿ ಕಾಂಗ್ರೆಸ್ನವ್ರ ಮಾತು ಕೇಳಿ ನಮ್ಮ ಯುವಕರಿಗೆ ಅಂಜಿಸಿದ್ದಾರೆ ಆ ಕುಬೇರ್. ಇದು ಅತ್ಯಂತ ಖಂಡನೀಯವಾಗಿದೆ. ಶಾಂತಿ ಇವತ್ತು ನಮ್ಮಿಂದ ಕದಡ್ತಾ ಇಲ್ಲ, ಶಾಂತಿ ಇಂಥವರಿಂದ ಕದಡ್ತಾ ಇದೆ. ಅಶಾಂತಿಯ ಮಾತುಗಳು ಇವತ್ತು ಸಚಿವರು ಆಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಯ ಕರ್ನಾಟಕದ ಮುಖ್ಯಮಂತ್ರಿಗಳು ನಿರ್ಬಂಧ ಇರಬೇಕು. ಬಾಯ್ಕಟ್ RSS ಅಲ್ಲ, ಬಾಯ್ಕಟ್ ಮಂತ್ರಿಗಳು ಅಂತ ಹೇಳಿ ನೀವು ಫರ್ಮಾನ ಹೊಡಿಸ್ಬೇಕು. ನಿಮ್ಮ ಮಂತ್ರಿಗಳು ಬಾಯಿ ಮುಚ್ಕೊಂಡಿದ್ರೆ ರಾಜ್ಯ ಬಹಳ ಶಾಂತವಾಗಿರುತ್ತೆ. ರಾಜ್ಯ ಅಶಾಂತಿ ಆಗ್ಬೇಕಾದ್ರೆ ನಿಮ್ಮ ಮಂತ್ರಿಗಳಿಂದಲೇನೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವತ್ತು ನೋಡಿ, ಸರ್ಕಾರಿ ಶಾಲೆಯಲ್ಲಿ ನಾವು RSS ಚಟುವಟಿಕೆ ಮಾಡಕ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಸರ್ಕಾರಿ ಶಾಲೆಯ ದುಸ್ಥಿತಿ ಏನಾಗಿದೆ ನೋಡ್ರಿ ಖರ್ಗೆ ಅವರೇ. ವಾಡಿಗೆ ಹೋಗ್ರಿ. ಶಾಲೆ ರಜೆ ಇದೆ ಅಂದ ಮಾತ್ರಕ್ಕೆ ಪ್ರಾಣ ಹಾನಿ ಆಗಿಲ್ಲ. ಅಕಸ್ಮಾತ್ ಶಾಲೆ ಇತ್ತು ಅಂದ್ರೆ ಶಿಕ್ಷಕರು ಮಕ್ಕಳ ಪ್ರಾಣ ಹಾನಿ ಆಗ್ತಿತ್ತು, ಅದಕ್ಕೆ ನೇರ ಹೊಣೆ ನೀವೇ ಆಗ್ತಿದ್ರಿ. ಇಂಥ ದುಸ್ಥಿತಿಯನ್ನ ಇಟ್ಕೊಂಡು ನಿಮ್ಮ ಕ್ಷೇತ್ರ, ನಿಮ್ಮ ಅಭಿವೃದ್ಧಿ ಮಾಡೋದು ಬಿಟ್ಟು AI ಸಂಸ್ಥೆಯನ್ನ ಕರ್ನಾಟಕದಿಂದ ವಿಶಾಖಪಟ್ಟಣಕ್ಕೆ ಬಿಟ್ಕೊಟ್ರಿ. 30,000 40,000 ಕನ್ನಡಿಗ ಯುವಕರೇ ಉದ್ಯೋಗ ವಂಚಿತರನ್ನಾಗಿ ನೀವು ಮಾಡಿದಿರಿ. ಅಭಿವೃದ್ಧಿಯ ಮಾತುಗಳನ್ನ ಆಡದೆ ನೀವು ಈ ರೀತಿಯ ದ್ವೇಷದ ಮಾತುಗಳನ್ನ ಆಡ್ತಾ ಹೋಗ್ತಾ ಇದ್ರಿ. ಯಾರು ಸರ್ಕಾರಿ ನೌಕರರು ಸಂಘದ ಚಟುವಟಿಕೆಗೆ ಹೋಗಿದ್ದಾರೆ ಅವರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ. ನಿಮ್ಮ ಪ್ರತಿಯೊಂದು ಇಲಾಖೆಯ ಪಂಚಾಯತ್ ರಾಜ್ ಇಲಾಖೆಯ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತಾ ಇದೆ. 100 ಕೇಸ್ಗಳು ನಿಮ್ಮ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಕೊಳಿತಾ ಇದ್ದಾವೆ. ಅದನ್ನು ತನಿಖೆ ಮಾಡಿಸಿ ಭ್ರಷ್ಟ PDOಗಳನ್ನ ಸಸ್ಪೆಂಡ್ ಮಾಡಿಸಿ, ಹೊರತು ಸಂಘದ ಚಟುವಟಿಕೆ ದೇಶಭಕ್ತಿ ಸಂಘಟನೆಯಲ್ಲಿ ತೊಡಗೋರನ್ನಲ್ಲ ಅನ್ನುವಂಥದ್ದನ್ನ ನಾನು ಈಗ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.